ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಶು ಆಚಾರ್ಯ ಕನ್ನಡ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಬಾಯಲ್ಲಿ ನೀರೇರಿಸುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮಾವಿನಕಾಯಿ ಸೀಸನ್ ಎಲ್ಲ ಕಡೆ ಮುಗೀತಾ ಬಂದಿದೆ, ಮುಗ್ದಿದೆ ಕೂಡ ಆಲ್ಮೋಸ್ಟು. ಆದರೆ ಕೆಲವೊಂದು ಕಡೆ ಎಲ್ಲಾದರೂ ಸಿಗುತ್ತೆ ಮಾವಿನಕಾಯಿ. ಸಿಕ್ಕಿದರೆ ನೀವು ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ಈ ರೆಸಿಪಿನ ಮುಂದಿನ ಸೀಸನ್ಗೆ ಸೇವ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮಾವಿನಕಾಯಿ ಅನ್ನೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 13 ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಡಿ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 13 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಖಾರ ಇದೆ ಇದು. ಆಮೇಲೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿಯನ್ನು ತೊಗೋತಾ ಇದ್ದೀನಿ. ಇದಕ್ಕೆ ಮನೆಯಲ್ಲೇ ಮಾಡಿ ರುಬ್ಬಿ ಹಾಕುವಂಥ ಮಸಾಲೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡೋವಂಥದ್ದು. ಆಮೇಲೆ ಮೆಂತ್ಯ ಒಂದು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ 1/4 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ. ಇದು ರುಬ್ಬಿ ಮಾಡುವಂಥ ಮಸಾಲೆ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೊಟ್ಟೆಗೂ ಏನೂ ಸಮಸ್ಯೆ ಆಗೋದಿಲ್ಲ. ಇದನ್ನು ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅಥವಾ ಶೇಂಗಾ ಎಣ್ಣೆ ಹಾಕಿ ಇದನ್ನು ನಾನು ಹುರ್ಕೋತಾ ಇದ್ದೀನಿ. ನೋಡಿ, ಈ ಥರ ಪಟಪಟ ಅಂತ ಸೌಂಡ್ ಬರಬೇಕು. ಆಮೇಲೆ ಈ ಥರ ಬ್ರೌನ್ ಬಣ್ಣಕ್ಕೆ ಬರುತ್ತೆ. ಚೆನ್ನಾಗಿ ಜಾಸ್ತಿ ಏನು ಹುರ್ಕೋಬಾರ್ದು, ಬ್ರೌನ್ ಬಣ್ಣ ಬರೋ ತನಕ ಚಟಪಟ ಸೌಂಡ್ ಬರೋ ತನಕ ಹುರಿದಿಟ್ಕೊಳ್ಳಿ. ಆಮೇಲೆ ಇಲ್ಲಿ ನಾನೇನು ಮಾಡಿದ್ದೀನಿ, ಒಂದು ಮಾವಿನಕಾಯಿನ ಕಟ್ ಮಾಡಿಕೊಂಡು ತೊಳೆದು ಈಗ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಒಂದು 2 ಲೋಟ ನೀರನ್ನು ಹಾಕಿ ಅದಕ್ಕೆ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಅದನ್ನು ಮಧ್ಯೆ ಮಧ್ಯೆ ನೋಡ್ತಾ ಇರಬೇಕು. ಜಾಸ್ತಿ ಮೆತ್ತಗೂ ಆಗಬಾರ್ದು, ಗಟ್ಟಿನೂ ಇರಬಾರ್ದು. ಈ ಮಾವಿನಕಾಯಿ ಒಂದು ಮೀಡಿಯಮ್ ಬೇಯಿಸ್ಕೋಬೇಕು. ಆಮೇಲೆ ಅದಕ್ಕೆ ನಾನು ಅರ್ಧ ಬೇಯ್ತಾ ಇದ್ದವಾಗಲೇ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಟೇಸ್ಟಿಗೆ ಬೆಲ್ಲ ಹಾಕಿ ಅದನ್ನು ನಾನು ಸರಿಯಾಗಿ ಈ ಥರ ನೋಡಿ ಬೇಯಿಸ್ಕೋತಾ ಇದ್ದೀನಿ. ಬೇಯಿಸಿ ಒಂದು ಪಾತ್ರೆಗೆ ಏನು ಮಾಡ್ತಾಯಿದ್ದೀನಿ, ಕೇವಲ ಮಾವಿನಕಾಯಿ ಹೋಳನ್ನ ಮಾತ್ರ ತೆಗೆದಿಟ್ಕೋತಾ ಇದ್ದೀನಿ. ಆ ನೀರನ್ನು ಅಲ್ಲೇ ಇಡ್ತಾಯಿದ್ದೀನಿ. ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಹುರಿದ್ಕೊಂಡಿರೋ ಸಾಮಗ್ರಿಗೆ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಆ ನೀರಿಗೆ ಹಾಕಿ ಕುದಿಸ್ಕೋತೀನಿ. ಈ ರೀತಿ ನೋಡಿ, ಜಾಸ್ತಿ ನೀರು ಮಾಡ್ಕೋಬೇಡಿ, ಮತ್ತು ಅದು ಜಾಸ್ತಿ ದಪ್ಪನೂ ಇರಬಾರ್ದು. ಮೀಡಿಯಮಾಗಿ ಏನು ಮಾಡಬೇಕು, ಬೇಯಿಸ್ಕೊಂಡು ಅದಕ್ಕೆ ಕುದಿಸ್ಕೋಬೇಕು. ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಕುದಿಸ್ಕೊಂಡು ಆಮೇಲೆ ಬೇಯಿಸ್ಕೊಂಡಿರೋಂತಹ ಮಾವಿನಕಾಯನ್ನು ಕುದ್ದಿರುವಂತಹ ಮಸಾಲೆಗೆ ಹಾಕ್ಕೋಬೇಕು. ಆಮೇಲೆ ಒಂದು ಒಳ್ಳೆ ಒಗ್ಗರಣೆನ ಕೊಡಬೇಕು. ಸಾಸಿವೆ, ಇಂಗು, ಒಣಮೆಣಸು, ಆಮೇಲೆ ಕರಿಬೇವು, ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ರುಚಿಕರವಾದಂತಹ ಮಾವಿನಕಾಯಿ ಸಾಸಿವೆ ರೆಡಿಯಾಗಿದೆ. ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.